ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೌದು ಕಂಟಿ, ಈ ಮನುಷ್ಯ ತಾನು ತಪ್ಪು ಮಾಡಿ ಇವಾಗ ರಾಧಾ ಹೆಸರು ಹೇಳ್ತಾ ಇದ್ದಾನೆ. ಏಯ್, ಯಾವ ಸಂಬಂಧ ಇಲ್ಲ ಅಂದ್ಮ್ಯಾಕೆ ನನ್ನ ಯಾಕೆ ಕೂಡಾಕ್ತೆ? ಕೇಳು ಗಂಟಿ, ಇದಕ್ಕೇನು ಹೇಳ್ತೀಯ? ಅದು ಈಗ ಆಲ್ರೆಡಿ ಚಂದ್ರು ನನ್ನ ಹೆಸರು ಹೇಳಿ ಎಲ್ಲರ ಹತ್ರ ನಾನೇ ತಪ್ಪಿತಸ್ಥೆ ಅಂತ ಪ್ರೊಜೆಕ್ಟ್ ಮಾಡಿದ್ದಾನೆ. ಈಗ ಈ ರಾಜಾವಲಿನೂ ನನ್ನ ಹೆಸರು ಹೇಳಿದ್ರೆ ಎಲ್ಲಿ ನನಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯದಲ್ಲಿ ಇವನ್ನ ಕಿಡ್ನಾಪ್ ಮಾಡಿದಷ್ಟೇ. ಏ ಸುಳ್ಳು, ಎಲ್ಲ ಸುಳ್ಳು. ಶಟಪ್ ಕಂಟಿ, ನಾನು ಇವನ್ನ ಕಿಡ್ನಾಪ್ ಮಾಡಿಸಿದ ಉದ್ದೇಶನೇ ಬೇರೆ. ಅವತ್ತು ಮದ್ವೆ ಮನೇಲಿ ಸಹ ನಂಗೆ ತೊಂದರೆ ಕೊಡಕ್ ನೋಡ್ದ. ಏನದು ಎಲ್ರಿಗೂ ಗೊತ್ತಾದ್ರೆ ಅದು ನನ್ನ ತಲೆ ಮೇಲೆ ಬರುತ್ತೆ. ಮತ್ತೆ ಎಲ್ರ ಮುಂದೆನೂ ತಪ್ಪಿತಸ್ಥಳಾಗ್ತೀನಿ ಅನ್ನೋ ಭಯ, ಅದರ ಜೊತೆಗೆ ನಿಮ್ಮೆಲ್ರ ಮೇಲೂ ಇರೋ ಕಾಳಜಿ, ಅದಕ್ಕೆ ಇವನ್ನ ಕಿಡ್ನಾಪ್ ಮಾಡಿಸ್ದೆ. ಸುಳ್ಳು ಬೊಗಳ್ತಾ ಇದಾರದ? ನಾನ್ ಯಾಕೆ ಸುಳ್ಳು ಹೇಳಿ? ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಈಗ ಆಲ್ರೆಡಿ ಅತ್ತೆ ಕೊಂದವ್ರನ್ನ ಪೊಲೀಸವ್ರು ಅರೆಸ್ಟ್ ಮಾಡಿದ್ದಾರೆ. ನೀನೇ ಹೋಗಿ ನೋಡು. ಏನ್ ಹೇಳ್ತಿದ್ಯಾ? ಹೌದು, ಅತ್ತೆ ಕೊಂದಿದ್ ಯಾರು ಅನ್ನೋದು ಗೊತ್ತಾಗಿದೆ. ಇಷ್ಟು ದಿವಸ ನಿಮ್ ಭಾವ ತುಂಬಾ ಒಳ್ಳೆಯವನು ಅಂತ ನಂಬಿದ್ದಲ್ಲ, ಈಗ ಸಾಕ್ಷಿ ಸಮೇತ ಸಿಕ್ಬಿದ್ದಿದ್ದಾರೆ. ನೀನೇ ಹೋಗಿ ನೋಡು. ನೀನ್ ತೆಪ್ಸ್ಕೊಳಕ್ಕೆ ಸುಳ್ಳು ಹೇಳಿ ನನ್ನ ದಿಕ್ ತಪ್ಪಿಸ್ತಾ ಇದ್ರೆ ನಿನ್ನ ಮಾತ ಸುಮ್ಕೆ ಬಿಡಕ್ಕಿಲ್ಲ ರಾಧಾ. ನೀನು ಸ್ಟೇಷನ್ಗೆ ಹೋಗಿ ನೋಡು. ನಾನು ಹೇಳಿದ ಸುಳ್ಳ ನಿಜಾನ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಗಡ್ಡಿ, ನೀನ್ ಧೈರ್ಯವಾಗಿರು. ಕಳ್ಳನ ಮಕ್ಕಳು ಇಲ್ಲಿಂದ ತಪ್ಸ್ಕೊಂಡು ಹೋಗ್ತಿರೋ ತರ ನಾನ್ ನೋಡ್ಕೋತೀನಿ. ನೀನ್ ಓಡು. ಏನಾದ್ರೂ ಖುಷಿ ವಿಷಯ ಹೇಳೋಣ ಅಂದ್ರೆ ಇವ್ರ ಕೈಗೂ ಸಿಗಲ್ಲ, ಫೋನು ತೆಗಿಯಲ್ಲ. ಯಾಕಕ್ಕ, ನಿಮ್ಮ ಯಜಮಾನ್ರು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಅಪ್ಸೆಟ್ ಆಗ್ತಿದ್ಯಾ? ಹೌದು ಸುಮಾ, ಅವಾಗ್ಲಿಂದ ಫೋನ್ ಮಾಡ್ತಿದ್ದೀನಿ, ಅದೆಲ್ಲಿದ್ದಾರೋ ಏನೋ, ಫೋನೇ ಪಿಕ್ ಮಾಡ್ತಿಲ್ಲ. ಇಲ್ಲೇ ಎಲ್ಲಾದ್ರೂ ಹೊರಗೆ ಹೋಗಿರ್ತಾರೆ, ಬರ್ತಾರ ಬಿಡಕ್ಕ. ಅಲ್ಲಿ ತನಕ ಕಾಯಕ್ ಆಗದಿರೋದಕ್ಕೆ ತಾನೆ ನಾನು ಒದ್ದಾಡ್ತಿರೋದು. ನಾನು ಈಗ್ಲೇ ಅವ್ರನ್ನ ನೋಡ್ಬೇಕು. ಏನು ಅಮ್ಮವ್ರು ಗಂಡನ್ ಈಗ್ಲೇ ನೋಡ್ಬೇಕು ಅಂತಿದ್ದೀರಾ? ಏನ್ ಸಮಾಚಾರ? ಬಾವನ್ ನೋಡ್ಬೇಕು ಅಂತ ಬೈಕೆ ಆಗ್ತಿದ್ಯಾ? ಇರು ಒಂದ್ ನಿಮಿಷ, ಯಾಕೆ ಅಂತ ನಿನ್ಗೆ ಹೇಳ್ತೀನಿ. ಇಲ್ಲಿ ನೋಡು, ಇಲ್ಲಿ. ಏನಕ್ಕ ಇದು? ಇವತ್ತಿಂದ ನಿಮ್ ಬಾವ ಶ್ರೀಕಂಠೇಶ್ವರನ ಪಂಡಿತ್ ಶ್ರೀಕಂಠೇಶ್ವರ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಇದ್ಕಿದ್ದಂಗೆ ನಮ್ ಸ್ನೇಹಕ್ಕ ಏನಾದ್ರು ನಿನ್ ಮೈ ಮೇಲೆ ಬಂದ್ಬಿಟ್ಲಾ ಹೇಗೆ? ಭಾವನ್ ಬದಲಾಯಿಸ್ಬೇಕು ಅಂತ ನೋಡ್ತಿದ್ಯಾ? ಅವ್ರು ಬದ್ಲಾಗ್ಲೇಬೇಕು ಸುಮಾ, ಅದಕ್ಕೆ ಈ ತಯಾರಿ. ಅದ್ ಸರಿ, ನಿನ್ಗ್ಯಾಕೆ ಈ ಐಡಿಯಾ ಬಂತು? ಯಾಕಂದ್ರೆ ನಾಳೆ ಮಗುಗೆ ತಂದೆ ತಾಯಾಗಿ ಅವರೇ ನೋಡ್ಕೋಬೇಕಲ್ವಾ, ಅದಕ್ಕೆ. ತಂದೆ ಆಗ ಓಕೆ, ತಾಯಿಯಾಗಿ ಯಾಕೆ ನೋಡ್ಕೋಬೇಕು? ತಾಯಿಯಾಗಿ ನೀನೇ ಇರ್ತೀಯಲ್ಲಕ್ಕ, ಭಾವನ್ ಸಾಧು ಮಾಡ್ಬೇಕು ಅಂತ ಏನೇನೋ ಹೇಳ್ತಿದ್ಯಾ? ಅದು ಆಗಲ್ಲ ಸುಮಾ. ಈಗಿನ ಕಾಲದಲ್ಲಿ ತಂದೆ ಆಗ್ಲಿ ತಾಯಿ ಆಗ್ಲಿ ಇಬ್ರು ಒಬ್ರೇ ಆಗಿ ನಿಭಾಯಿಸೋದನ್ನ ಕಲಿಬೇಕಾಗತ್ತೆ. ಏನು ಅಂತ ಮುಂದೆ ಗೊತ್ತಾಗತ್ತೆ. ಏನೋ ಅಕ್ಕ, ಆದ್ರೆ ಈ ಮಗುಗೆ ನೀವ್ ತಂದೆ ತಾಯಿಯಾಗಿ ಸಿಗ್ತಿರೋದು ಅದ್ರ ಪುಣ್ಯ. ಇಲ್ಲ ಸುಮಾ, ಈ ಮಗು ನನ್ನ ಹೊಟ್ಟೆಲಿ ಹುಟ್ಟಿರೋದೇ ನನ್ನ ಪುಣ್ಯ.
ನನ್ನ ಋಣನ ತೀರ್ಸ್ಕೊಳ್ಳೋ ಅವಕಾಶ ಸಿಗ್ತಿದೆ. ಋಣನಾ? ಯಾವ ಋಣ? ಅದೇನೂ ಇಲ್ಲ ಬಿಡು ಸುಮ. ತಾಯಿಯಾಗೋ ಸಂಭ್ರಮದಲ್ಲಿ ನೀನ್ ದೊಡ್ಡ ಫಿಲಾಸಫರೇ ಆಗ್ತಿದ್ಯಾ. ಜೀವನದ ಸತ್ಯ ಅರ್ಥ ಆದಾಗ ಎಲ್ಲರೂ ಹೀಗೆ ಮಾತಾಡೋದು. ಎನಿವೆ, ಭಾವನ ತಿದ್ದಿ ಓದು ಬರಹ ಕಲ್ಸೋದಕ್ಕೆ ಮುಂದಾಗಿದ್ಯಾ. ನಿನ್ನ ಈ ಪ್ರಯತ್ನಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸುಮಾ. ಆದಷ್ಟು ಬೇಗ ನಿಮ್ಮ ಬಾಬಾ ಬಂದ್ಬಿಟ್ರೆ ನಂಗೆ ಅದೇ ತುಂಬ ಖುಷಿ. ಬರ್ತಾರ ಬಿಡಕ್ಕ. ಮಬ್ಬನ್ ಕೊಂದವನ್ನ ಹಿಡ್ದಿದ್ದಾರಂತೆ. ಇಟೋಣ ಮೇಡಮ್? ಯಾರು? ಪುಟ್ಟಕ್ಕ ಹೇಳಿದ್ದ? ಯಾರಾದ್ರೂ ಹೇಳಿರ್ಲಿ, ಮಬ್ಬನ್ ಕೊಂದವನ್ನ ಹಿಡ್ದಿದ್ದೀರಾ? ಹೌದು, ಆ ಕೊಲೆಗಾರನ್ನ ಅರೆಸ್ಟ್ ಮಾಡಿ ಸೆಲ್ಲೆಲ್ಲಿ ಹಾಕಿದ್ದೀವಿ ನೋಡಿ. ಇವಳ? ಯಾಕೆ ಆಶ್ಚರ್ಯ ಆಗ್ತಿದ್ಯಾ ಕಂಟಿ? ನಿಮ್ ತಾಯಿನ ಕೊಂದೋಳು ಇವಳೆ. ಇವಳೆಲ್ಲ ನೋಡಿದ್ದೀನಲ್ಲ. ಏಯ್, ನೀನ್ ಮದುವೆ ಬಂದಿದೆ ತಾನೆ? ಮಬ್ಬನ್ ಯಾಕೆ ಕೊಂದೆ? ಮೇಡಮ್, ಸೆಲ್ಲಪ್ಪನ್ ಮಾಡಿ ಇವಳಂತೆ ಸುಮ್ಕೆ ಬಿಡಕ್ಕಿಲ್ಲ ನಾನು. ಸಮಾಧಾನ ಮಾಡ್ಕೊಳ್ಳಿ ಕಂಟಿ. ಅಪರಾಧಿಗೆ ಶಿಕ್ಷೆ ಕೊಡ್ಸೋ ಜವಾಬ್ದಾರಿ ನಂದು. ದೇವ್ರಂತ ನಮ್ಮವ್ವನ್ ಯಾಕೆ ಕೊಂದೆ? ನಮ್ಮವ್ವಂಗೂ ನಿಂಗೆ ಏನ್ ಸಂಬಂಧ? ಅಯ್ಯನ್ನ ನಿನ್ನೆ ಕೇಳ್ತಾಳೆ. ಸಮಾಧಾನ ಮಾಡ್ಕೊಳ್ಳಿ ಕಂಟಿ. ಅವಳಿಗೂ ನಿಮ್ಗೂ ಸಂಬಂಧ ಇಲ್ಲದೆ ಇರ್ಬೋದು, ಆದ್ರೆ ಅವಳಿಗೂ ನಿಮ್ ಭಾವ ಚಂದ್ರಿಗೂ ಸಂಬಂಧ ಇದೆ.